ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗೋಣ. ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಪರಂಜ್ಯೋತಿ ಸ್ವರೂಪದಲ್ಲಿ ಸ್ಮೃತಿ ಮಾಡೋಣ. ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮೃತಿ ಮಾಡೋಣ. ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರುಳಿಯ ಮಹಾವಾಕ್ಯದಲ್ಲಿ ತಿಳಿಸಿದರೆ, ಮುರುಳಿಯ ಮುಖ್ಯ ಸಾರದಲ್ಲಿ ಹೇಳ್ತಾರೆ, ನೀವು ನಿಮ್ಮ ಆತ್ಮಿಕ ಪಾರಲೌಕಿಕ ಶಿವತಂದೆಯಿಂದ ಆತ್ಮಿಕ ಎಕ್ಸರ್ಸೈಸ್ ವ್ಯಾಯಾಮವನ್ನು ಕಲಿತಾ ಇದ್ದೀರಿ. ಇದು ಮುರುಳಿಯ ಮುಖ್ಯ ಸಾರ. ಇನ್ನು ಪ್ರಶ್ನೋತ್ತರದಲ್ಲಿ ಶಿವತಂದೆ ಹೇಳ್ತಿದ್ದಾರೆ, ನೀವು ಮಕ್ಕಳು ಈ ಸಮಯದಲ್ಲಿ ನೆನಪಿಟ್ಕೊಳ್ಬೇಕು, ಸ್ಟ್ರಿಕ್ಟ್ ಆಗಿ ಪೂರೈಸಬೇಕು ಈ ಕಾರ್ಯವನ್ನು. ಯಾವುದು ಅಂದರೆ, ಇನ್ನೇನು ಈ ಪ್ರಪಂಚಕ್ಕೆ ಯಾವ ಕ್ಷಣದಲ್ಲಿ ಬೇಕಾದರೂ ಬೆಂಕಿ ಬೀಳೋದಿದೆ, ಬೂದಿ ಆಗೋದಿದೆ. ಅಷ್ಟರೊಳಗಡೆ ನಾವು ಆತ್ಮಿಕ ವ್ಯಾಯಾಮವನ್ನು ಮಾಡಿ ಆತ್ಮಿಕ ಸ್ಮೃತಿ ಸ್ವರೂಪರಾಗಬೇಕು. ಅಷ್ಟರೊಳಗಡೆ ನಾವು ಪಾಸ್ ಆಗಬೇಕು. ಈ ಶರೀರ ಅಷ್ಟರೊಳಗಡೆ ಕೈ ಕೊಡ್ಬೋದು, ಇಲ್ಲ ಶರೀರ ಚೆನ್ನಾಗಿದ್ದು ಪರಿಸ್ಥಿತಿ ವಾತಾವರಣ ಕೈ ಕೊಡ್ಬೋದು. ಇವು ಎರಡೂ ಕೂಡ ಈ ಸಮಯದಲ್ಲಿ ಬಹಳ ಯಾವ ಗ್ಯಾರಂಟಿನೂ ಇಲ್ಲ, ಯಾರದ್ದೂ ಕೂಡ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಒಂದೇ ದಿನ ನಮಗಿನ್ನೂ ಟೈಮ್ ಇರ್ಬೋದು, ಯಾರಿಗೂ ಗೊತ್ತು. 1 ಗಂಟೆ ಇರ್ಬೋದು, 1 ಕ್ಷಣ ಇರ್ಬೋದು. ಈಗಂತೂ ಕ್ಷಣಕ್ಕೆ ಇತ್ತೀಚೆಗೆ ಕೆಲವೊಂದಷ್ಟು ವಿಡಿಯೋಗಳು ಕಳಿಸ್ತಾರೆ. ನೋಡಿದಾಗ ಏನಪ್ಪ ಇದು, ಎಷ್ಟು ಅನಿಶ್ಚಿತತೆ ಅಂತ ನಮಗೆ ಈಗಲಾದರೂ ಮನದಟ್ಟಾಗಬೇಕಲ್ಲ. ಮೊನ್ನೆ ಒಬ್ಬರು ನೋಡ್ತಾ ಇದ್ವಿ, ಮೆಡಿಕಲ್ ಸ್ಟೋರಿಗೆ ಹೋಗಿದ್ದಾರೆ, ಮಾತ್ರೆ ತಗೊಳ್ಬೇಕು ಅಂತ ಇದ್ದಾರೆ, ಅಲ್ಲೇ ನಿಂತಿದ್ದಾರೆ, 1 ಸೆಕೆಂಡಲ್ಲಿ ಅಲ್ಲೇ ಕೂಸಿದು ಬೀಳ್ತಾರೆ, ಹಾರ್ಟ್ ಅಟ್ಯಾಕ್. ಪಾಪ ಅಲ್ಲಿರುವಂಥ ಸಿಬ್ಬಂದಿಗಳು ಮತ್ತೆ ಅವ್ರಿಗೆ ಒಂದಷ್ಟು ಉಜ್ಜಿ ಏನೆಲ್ಲ ಮಾಡಿ ಅವರನ್ನು ಸ್ವಲ್ಪ ಚೇತರಿಕೆ ತರುವಂತೆ ಮಾಡಲಿ ಯಶಸ್ವಿ ಆದರು. ಇನ್ನು ಒಬ್ಬ ವ್ಯಕ್ತಿ ಬೇಕರಿಗೆ ಹೋಗಿದ್ದಾನೆ, ಬ್ರೆಡ್ ತಗೊಳ್ಬೇಕು ಅಂತ ನಿಂತಿದ್ದಾನೆ, ತಂದು ಕೊಡುವಷ್ಟರಲ್ಲಿ ದುಡ್ಡಿಂಗ ಚಾಚಿದ್ದಾನೆ, ಆದರೆ ಅಲ್ಲಿ ನಿಲ್ಲುವ ಶಕ್ತಿ ಇಲ್ಲದ ಹಾಗೆ ಬಿದ್ದೋಗಿದ್ದಾನೆ. ಇನ್ನು ಒಬ್ಬ ವ್ಯಕ್ತಿ ಮೊಬೈಲ್ ರಿಪೇರಿ ಅಂಗಡಿಗೆ ಹೋಗಿದ್ದಾನೆ, ಮೊಬೈಲ್ ಕೊಟ್ಟು ಸುಮ್ಮನೆ ನಿಂತ್ಕೊಂಡಿದ್ದಾನೆ, ನಿಂತಲ್ಲೇ ಬಿದ್ದೋಗ್ತಾನೆ. ಕೆಲವರು ಹಾಡುವಾಗ ಬಿದ್ದೋಗಿರೋದು ನೋಡಿದ್ದೀವಿ, ಕೆಲವರು ಸ್ನಾನ ಮಾಡುವಾಗ ಬಿದ್ದೋಗಿರೋದು ನೋಡಿದ್ದೀವಿ. 1 ಸೆಕೆಂಡ್ ವಯಸ್ಸಾಗಬೇಕು ಅಂತ ಇಲ್ಲ. ಇವರೆಲ್ಲರೂ ನಾನು ನೋಡಿದ್ದು ಯಂಗೆಸ್ಟ್
30, 40, 45 ಒಳಗಿರೋರೆ. ಮತ್ತು ಯಾರದ್ದು ಗ್ಯಾರಂಟಿ ಅಂತ ಎಷ್ಟು ನಾವು ಇನ್ನೂ ತನಕ ಎಷ್ಟು ಅವಕಾಶ ನಮಗೆ ಪರಮಾತ್ಮ ಶಿವ ತಂದೆ ಕೊಡಬೇಕು ಮತ್ತು ಡ್ರಾಮಾ ಕೊಡಬೇಕು ಹೇಳಿ. ಹೋಗ್ಲಿ, ಈಗ ನಾವು ಜ್ಞಾನಕ್ಕೆ ಬಂದು 10 ವರ್ಷನೋ 20 ವರ್ಷ ಏನು ಮಾಡಾಕಿದೀವಿ? ಈಗ ನಾವು ಏನು ಮಾಡಿಕೊಂಡಿದ್ದೀವಿ? ನಾವೀಗ ಚೆಕ್ ಮಾಡಿಕೊಳ್ಳೇಬೇಕು. ಈಗ ನಾನೇನಾದರೂ ಚೆಕ್ ಮಾಡಿಕೊಳ್ಳಿಲ್ಲ, ಚೇಂಜ್ ಆಗಲಿಲ್ಲ, ದೃಢ ಪ್ರತಿಜ್ಞೆಯಿಂದ ನಿಶ್ಚಯದಂತೆ ನಡಿಲಿಲ್ಲ ಅಂದರೆ ಅನ್ನೋತ್ತೀರ್ಣ ಅಂತ ನಾವೇ ಅಡ್ವಾನ್ಸ್ ಬೋರ್ಡನ್ನು ಹಾಕ್ಕೋಬೇಕು. ಪಶ್ಚಾತ್ತಾಪ ಪಡಲಿಕ್ಕೆ ರೆಡಿ ಆಗಿರಬೇಕು. ಅವಾಗ ಪಡೋದೇನೆ, ಈಗಲಿದ್ದಾನೆ ಪಟ್ಟುಬಿಡಿ. ನಾನು ಪಾಸ್ ಆಗಬೇಕು ಅಂದರೆ ನನಗೊಂದು ಭಯ ಇರಬೇಕು, ಎಕ್ಸಾಮ್ ಭಯ ಇರಬೇಕು. ಭಯನೇ ಇಲ್ಲ, ಏನಕ್ಕೆ ಭಯ ಪಡ್ತೀರಿ ಅಂದ್ರೆ, ಹೌದು ಸ್ಟಡಿ ಮಾಡಲೇಬೇಕಲ್ಲ. ಯಾವ ಪರೀಕ್ಷೆ ಬರುತ್ತೋ, ಯಾವ ಕ್ಷಣದಲ್ಲಿ ಬರುತ್ತೋ, ಎಷ್ಟು ಮಾರ್ಕ್ಸಿಂದ ಬರುತ್ತೋ, ಈ ಭಯ ಇರಬೇಕು. ಆ ಭಯ ಇದ್ದಾಗಲೇ ಎಲ್ಲ ವಿಷಯಗಳನ್ನು, ಪರೀಕ್ಷೆದ ಅರ್ಥ ಏನು, ಎಲ್ಲ ವಿಷಯಗಳನ್ನು ಈತ ಸಂಗ್ರಹಿಸಲಿ, ಓದಲಿ, ಅರ್ಥ ಮಾಡಿಕೊಳ್ಳಿ, ತಿಳ್ಕೊಳ್ಳಿ. ಯಾವುದೇ ಪ್ರಶ್ನೆ ಬಂದರೂ ಕೂಡ ಅದಕ್ಕೆ ಪೂರ್ವ ತಯಾರಿ, ಪೂರ್ವ ಸಿದ್ಧತೆ ಸಂಪೂರ್ಣವಾಗಿ ಮಾಡಿಕೊಳ್ಳಿ ಅಂತ ಒಂದಷ್ಟು ಸಮಯ ಕೊಟ್ಟಿರ್ತಾರೆ. ಹಾಗೆ ನಮಗೆ ಪರಮಾತ್ಮ ಶಿವತಂದೆ ಬಂದು ಬ್ರಹ್ಮ ಬಾಬಾ, ಮಮ್ಮ ಆದಿ ರತ್ನರೆಲ್ಲರಿಗೂ ತಪಸ್ಸನ್ನು ಕಲಿಸಿ ಅವ್ರ ಮುಖಾಂತರ ನಮಗೆ ಜ್ಞಾನವನ್ನು ಕೊಟ್ಟು, ತೇರಿಯನ್ನು ತಾನೇಳಿ ಪ್ರಾಕ್ಟಿಕಲ್ ಅವ್ರ ಹತ್ರ ಮಾಡಿಸಿ ತೋರಿಸಿ, ಇಷ್ಟು ದೊಡ್ಡ ಯಜ್ಞವನ್ನು ವೃದ್ಧಿ ಮಾಡಿ, ಪಾಲನೆ ಪೋಷಣೆ ಮಾಡಿ, ನನ್ನ ಮನೆಯವರೆಗೂ, ನನ್ನ ಮನಸ್ಸಿನವರೆಗೂ ತನ್ನ ಸಂದೇಶವನ್ನು ತಲುಪಿಸುವಲ್ಲಿ ಶಿವತಂದೆ ಯಶಸ್ವಿಯಾಗಿ ತನ್ನ ಪಾತ್ರವನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಆದಿರತ್ನರು ಮಾಡಿದ್ದಾರೆ. ನನಗ ಯಾವ ಜವಾಬ್ದಾರಿ ಇಲ್ಲ, ನಮಗೆ ಬೇಡಲೂ ಬೇಡ. ಯಾವ ಜಗತ್ತು ಉದ್ಧಾರ ಮಾಡುವಂಥ ದೊಡ್ಡ ಕಾರ್ಯ ನಮಗೆ ಬೇಡವೇ ಬೇಡ. ಆಯ್ತಾ, ಬಿಟ್ಟು ಬಿಡೋಣ. ಜಗತ್ತು ಉದ್ಧಾರ ಮಾಡಬೇಕು ಅನ್ನೋ ಭ್ರಮೆಯಲ್ಲಿದ್ದೀವಿ ನಾವು. ಉದ್ಧಾರ ತಾನೇ ಆಗತ್ತೆ. ಅದು ನಾನು ಉದ್ಧಾರ ಆದರೆ ಜಗತ್ತು ಉದ್ಧಾರ ಆದಂಗ ಇದರಲ್ಲಿ ಸ್ವಾರ್ಥಿಗಳೇ ಆಗಬೇಕು. ಹಾಗಂತ ಸೇವೆ ಮಾಡಬಾರ್ದ ಅಂದ್ರೆ ಮಾಡೋಣ, ಆದರೆ ಮೊದಲು ನಮ್ಮ ಅಸ್ತ್ರವನ್ನು ಮೊನಚು ಮಾಡಿಕೊಂಡು ಸೇವೆ ಮಾಡೋಣ. ನಮ್ಮದೇ ಮಂಡಾಗೋಗಿದೆ ಅಂದ್ರೆ ಏನು ಕೆಲಸ ಮಾಡ್ತೀರಿ? ಆಯುಧ ಅರಿತವಿಲ್ಲದ ಹೊರತು ನೀವು ಎಷ್ಟು ಕಷ್ಟಪಟ್ಟರು ಏನು ಉಪಯೋಗ ಆದೀತು? ಹೇಗೋ ಹಾಗೆ ನಮ್ಮ ಸ್ವಸ್ಥಿತಿ ಇಲ್ಲದ ಸೇವೆ, ಅದು ಯಾವ ಸೇವೆ ಆಗಲಿಕ್ಕೆ ಸಾಧ್ಯ ಇದೆ? ಯಾವ ಮುರಳಿಯಲ್ಲಿ ಬಾಬಾರವರು ಹೇಳ್ಬಿಟ್ಟಿದ್ದಾರೆ, ಸ್ವಸ್ಥಿತಿ ಕಳ್ಕೊಂಡು ನೀವು ಸೇವೆ ಮಾಡಿ ಅಂತ, ಸ್ವಸ್ವರೂಪವನ್ನು ಬಿಟ್ಟು ಸೇವೆ ಮಾಡಿ ಅಂತ, ಸ್ವಸ್ವಮಾನ ಬಿಟ್ಟು ಸೇವೆ ಮಾಡಿ ಅಂತ, ಸ್ವಪುರುಷಾರ್ಥ ಬಿಟ್ಟು ಸೇವೆ ಮಾಡಿ ಅಂತ ಯಾವ ಮುರಳಿ ಇದೆ ನೋಡಿ? ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ನಾನು ಸೇವೆ ಆಧಾರಿ ಆಗಬೇಕು. ಸೇವೆಯೇ ನನಗೆ ಆಧಾರ ಆಗಬೇಕು. ಯಾವಾಗ ಅಂತಂದರೆ ಆ ಸೇವೆಗೆ ಆಧಾರ ಸ್ವಸ್ಮೃತಿ ಸ್ವರೂಪದಲ್ಲಿದ್ದ. ಸ್ಮೃತಿ ಸ್ವರೂಪರಾಗದ ಹೊರತು ನೀವ್ಯಾವ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಜಗತ್ತಿಗೆ? ಕರ್ಮಣ ಸೇವೆ ಮಾಡ್ತೀವಿ, ಅದನ್ನು ಮಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಶಬ್ದದಲ್ಲೇ ಇರೋದು ಇಷ್ಟ, ಕರ್ಮದಲ್ಲೇ ಇರೋದು ಇಷ್ಟ. ಸ್ವಸ್ಥಿತಿ ಮಾತ್ರ ನಮಗೆಲ್ಲ ಕಷ್ಟ ಅಂದರೆ ಇದು ಆಗೋ ಮಾತಲ್ಲ. ನೀವು ಕರ್ಮಣ ಸೇವೆ ಮಾಡಿ, ವಾಚಾ ಸೇವೆ ಮಾಡಿ, ಯಾರು ಬೇಡ ಅನ್ನಲ್ಲ. ಧನ ಸೇವೆ ಮಾಡಿ, ತನು ಸೇವೆ ಮಾಡಿ, ಮನ ಸೇವೆ ಮಾಡಿ. ಆದರೆ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಏನು? ಸ್ವಸ್ಥಿತಿ. ಅನ್ನ ಬಡಿಸ್ಕೊಳ್ಬೇಕಂದ್ರೆ ಮೊದಲು ಸ್ಪೂನನ್ನು ತೊಳ್ಕೊಳ್ತೀವಿ ನಾವು. ಆ ಸ್ಪೂನೇ ಗಲೀಜಿತ್ತು ಅಂದ್ರೆ ಆ ಚಮಚನ ಯಾರು ಯೂಸ್ ಮಾಡ್ತಾರೆ? ಅನ್ನ ಇದೆ, ಬಡಿಸ್ಬೇಕು ನಿಜ, ಆದರೆ ಅದೇ ಸ್ಪೂನಲ್ಲಿ ಬಡಿಸ್ಕೊಳ್ಬೇಕಂತ ಏನಿಲ್ಲ. ಯಾವುದು ಸ್ವಚ್ಛವಾಗಿದೆಯೋ ಅದನ್ನು ಬಳಸ್ಕೊಳ್ತೀವಿ. ಹೇಗೋ ಹಾಗೆ ನಾನು ಸೇವೆ ಮಾಡ್ತಿದ್ದೀನಿ ಅಂದ್ರೆ ಸೇವೆ ಆಗೋದಿಲ್ಲ. ನನ್ನನ್ನು ಸೇವೆಗೆ ಉಪಯೋಗಿಸಿಕೊಳ್ಳಬೇಕು ಪರಮಾತ್ಮ, ಆಗ ನಾನು ಸೇವೆ ಮಾಡಬಹುದು. ನನ್ನ ಕೆಲಸ ಒಂದೇ, ನಾನು ಸೇವಾ ಯೋಗ್ಯ ಆಗಬೇಕು ಅಷ್ಟೇ. ಸ್ವಚ್ಛ ಇರಬೇಕು, ಪರಿಶುದ್ಧ ಇರಬೇಕು, ಯಾವ ಕ್ಷಣದಲ್ಲಿ ಬೇಕಾದ್ರೂ. ಅದಕ್ಕೆ ಇವತ್ತು ಬಾಬರವರು ಸ್ಲೋಗನಲ್ಲೂ ಕೂಡ ಹೇಳಿದ್ದಾರೆ,
ಯಾರು ಸಮಯ ಅನುಸಾರ ಸಹಯೋಗಿಗಳಾಗ್ತಾರೋ ಅವರಿಗೆ ಪದಮದಷ್ಟು ಭಾಗ್ಯ ಹೆಚ್ಚಿಗೆ ಕೊಡುತ್ತೇನೆ ಅಂತ. ನಮಗಿಚ್ಛೆ ಬಂದಾಗ, ನಮಗ ಮನಸ್ಸು ಬಂದಾಗ, ನಮಗೆಲ್ಲ ಸರಿ ಇದ್ದಾಗ ಅವರು ಮಾಡ್ತಾರಂತ ನಾನು ಸೇವೆ ಮಾಡಿದ್ರೆ ಅದು ಸೇವೆ ಅಲ್ಲ. ಪರಮಾತ್ಮಕ್ಕೂ ಪ್ರಕೃತಿಗೂ ಯಾವಾಗ ಸಮಯಕ್ಕೆ ಅವಶ್ಯಕತೆ ಇರುತ್ತೋ ನನ್ನದು, ಆ ಸಮಯಕ್ಕೆ ನಾನು ಯೋಗ್ಯ ಇರಬೇಕು, ಸ್ವಚ್ಛ ಇರಬೇಕು, ಪವಿತ್ರ ಇರಬೇಕು. ಪರಮಾತ್ಮ ಬಳಸಿಕೊಳ್ಳುವ ರೀತಿ, ಪ್ರಕೃತಿ ಬಳಸಿಕೊಳ್ಳುವ ರೀತಿಯಲ್ಲಿ ನಾನು ಇರಬೇಕು. ಇಷ್ಟೇ ನಮ್ಮ ಕರ್ತವ್ಯ. ಇದೆಲ್ಲ ಸೇವೆ ಅಲ್ಲ, ಇದು ನಮಗೆ ಸಹಯೋಗ. ನಾವು ಒಬ್ರಿಗೊಬ್ರು ಕೊಟ್ಕೊಳ್ಳೋದು. ಒಬ್ರು ಅಡಿಗೆ ಮಾಡಿ ಮನೆಯಲ್ಲಿ 4 ಜನ ಮಕ್ಕಳು ತಂದೆ ತಾಯಿ ಇದ್ರೆ ಒಬ್ರು ಕಸ ಗುಡಿಸ್ತಾರೆ, ಒಬ್ರು ನೀರು ಹಾಕ್ತಾರೆ, ಒಬ್ರು ರಂಗೋಲಿ ಹಾಕ್ತಾರೆ, ಒಬ್ರು ಅಡಿಗೆ ಮಾಡ್ತಾರೆ, ಒಬ್ರು ಬಿಸಿನೀರು ಕಾಯಿಸ್ತಾರೆ, ಒಬ್ರು ಸ್ನಾನ ಮಾಡ್ಕೊಳ್ತಾರೆ, ಒಬ್ಬರು ಬಟ್ಟೆ ಒಗಿತಾರೆ. ಹಾಗಂತ ಮಾತ್ರಕ್ಕೆ ಇದು ಸೇವೆ ಅನ್ನಕ್ಕಾಗತ್ತಾ? ಇದು ಸೇವೆನಾ? ಇದು ಸೇವೆ ಅಲ್ಲ, ಸಹಯೋಗ. ಒಂದು ಮನೆಯಲ್ಲಿದ್ದೀವಿ ಅಂದ್ರೆ ಎಲ್ರಿಗೂ ಬಟ್ಟೆ ಬೇಕು, ನೀರು ಬೇಕು, ಊಟ ಬೇಕು, ಸ್ವಚ್ಛ ಬೇಕು, ಒಬ್ಬೊಬ್ರು ಒಂದೊಂದು ಮಾಡಿದೀವಿ ಅಷ್ಟೇ. ಹಾಗೆ ಯಜ್ಞ ಇದು ಎಲ್ಲದು ನಮಗೋಸ್ಕರ ಇರುವಂಥದ್ದು. ಬ್ರಹ್ಮ ಭೋಜನ ನಾವೇ ಉಣ್ಣೋರು, ಮಮ್ಮ ಭೋಜನ ನಾವೇ ಉಣ್ಣೋರು, ಮುರುಳಿ ನಾವೇ ಕೇಳೋರು, ಕ್ಲಾಸ್ ಹಾಲಲ್ಲಿ ನಾವೇ ಕೂಡೋರು, ಅದನ್ನು ಒರೆಸೋದು, ಗುಡಿಸೋದು, ತೊಳೆಯೋದು, ತಿಕ್ಕೋದು ಇದು ಸೇವೆ ಅಲ್ಲ, ಇದು ಸಹಯೋಗ. ಯಜ್ಞದೊಳಗಡೆ ನಾವಿದ್ದೀವಿ, ಯಜ್ಞದ ಪ್ರಸಾದವನ್ನ ಸೇವಿಸ್ತಾ ಇದ್ದೀವಿ, ಯಜ್ಞದಿಂದ ನನಗೆ ಬೇಕಾದಷ್ಟು ಲಾಭವನ್ನ ಪಡ್ಕೊಂಡಿದ್ದೀನಿ, ಕೂತ್ಕೊಂಡಿದ್ದೀನಿ, ಮುರುಳಿ ಕೇಳ್ತಾ ಇದ್ದೀನಿ ಅಂದ್ರೆ ಇದನ್ನೆಲ್ಲ ಸ್ವಚ್ಛವಾಗಿಡೋದು, ಇದನ್ನೆಲ್ಲ ತೊಳೆಯೋದು, ತಿಕ್ಕೋದು, ಒರೆಸೋದು, ನೀಟಾಗಿಡೋದು ಇದು ಸಹಯೋಗ. ಅದು ಅಕ್ಕಂದರಾಗಿದ್ರು ಸರಿ, ಅದು ಮಾತೆಯರಾದರೂ ಸರಿ, ಅಣ್ಣಂದ್ರಾದ್ರೂ ಸರಿ, ನಿಮಿತ್ತರಾದ್ರೂ ಸರಿ, ಯಾರೇ ಮಾಡಿದ್ರು ಇದು ಸಹಯೋಗ, ಇದು ನಾಟ್ ಸೇವೆ. ಆದಿಯಲ್ಲಿ ಆದಿರತ್ನರು, ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರು ಸುಮಾರು 300 ಜನಗಳಿದ್ರಲ್ಲ, ಅವತ್ತದು ಸೇವೆ ಅನ್ನಕ್ಕಾಗತ್ತ? ನಾವು ಒಬ್ರು ಅಕ್ಕಿ ಹೆಸರು ಮಾಡೋದು, ಒಬ್ರು ಬೇಳೆ ಹೆಸರು ಮಾಡೋದು, ಒಬ್ರು ತೊಳೆಯೋದು, ಒಬ್ರು ಪಾತ್ರೆ ತಿಕ್ಕೋದು, ಕಸ ಗುಡಿಸೋದು, ಏನೆಲ್ಲ ಕೆಲಸ ಕಾರ್ಯಗಳು ಅವತ್ತು ಭಂಡಾರದ ಸೇವೆ ನಡೀತಾ ಇತ್ತು. ಯಜ್ಞದ ಸೇವೆ, ತಮಗೆ ತಾವು ಸೇವೆ ಅಂತ ಅದನ್ನ ಹೆಸರು ಬಳಸ್ತಿದ್ದೀವಿ ನಾವೀಗಷ್ಟೇ. ಯಜ್ಞದಲ್ಲಿ ಏನೆಲ್ಲ ಕಾರ್ಯಗಳು ಇತ್ತು ಅದನ್ನೆಲ್ಲ ಯಾರು ಮಾಡೋರು? ಹೊರಗಿನವ್ರು ಕರ್ಕೊಂಡು ಬಂದು ಮಾಡ್ಸಕ್ಕಾಗತ್ತ? ಇಲ್ಲ. ಆ ಇರುವ 300 ಜನಗಳನ್ನ ಅವರವರೇ ಆರಿಸ್ಕೊಂಡು ಅವರವರೇ ಸ್ವಯಂ ಪ್ರೇರಿತವಾಗಿ ಸಹಯೋಗದ ರೂಪದಲ್ಲಿ ಮಾಡಿಕೊಂಡ್ರು, ತಮಗೆ ತಾವು ಮಾಡಿಕೊಂಡ್ರು, ತಮ್ಮ ಪುರುಷಾರ್ಥಕ್ಕಾಗಿ, ತಮ್ಮ ಊಟಕ್ಕಾಗಿ, ತಮ್ಮ ಒಂದು ಇರುವಿಕೆಗಾಗಿ, ತಮ್ಮ ಒಂದು ಶಿಸ್ತಿಗಾಗಿ ತಾವು ಮಾಡಿಕೊಂಡಿದ್ದು. ಅದೊಂದು ಸೇವೆ ಅಂತ ಪರಿಗಣಿಸೋದೇ ಇಲ್ಲ. ಅಲ್ಲಿ ಏನು ಮಾಡಿದ್ರು? ಯೋಗ್ಯ ಅದರ ಸೇವಾ ಯೋಗ್ಯ ಆಗ್ಲಿಕ್ಕೆ ಅದು ಸಹಯೋಗ ಆಯಿತು. 14 ವರ್ಷ ಕೂಡಿಸ್ಬಿಟ್ಟು ಬೆಟ್ಟದ ಮೇಲೆ ತಪಸ್ಸು ಮಾಡಿಸಿದ್ರು. ಯಾಕೆ ಪರಮಾತ್ಮ ಅಂತಂದ್ರೆ, ಬ್ರಹ್ಮನಂತ ಬ್ರಹ್ಮ, ಆದಿದೇವ ಆದಿದೇವಿ, ಮಮ್ಮ ಜಗದಂಬ ಕಾಳಿ ಸರಸ್ವತಿ ಪ್ರತಿ 5,000 ವರ್ಷಕ್ಕೊಮ್ಮೆ ಅವರೇ ಪಿಕ್ಸ್ ಲಕ್ಷ್ಮೀನಾರಾಯಣ ಆಗಿರೋರು, ಶ್ರೀಕೃಷ್ಣ ರಾಧೆ ಆಗಿರೋರು, ಬ್ರಹ್ಮ ಮಮ್ಮ ಆಗಿರೋರು, ಅಂಥವ್ರನ್ನೇ ಕೂಡಿಸ್ಬಿಟ್ಟು 14 ವರ್ಷ ಫಸ್ಟ್ ತಪಸ್ಸು ಮಾಡ್ರಿ ಅಂತಾರೆ. ಅವ್ರ ಜೊತೆಗೆ ಎಲ್ಲ ಆದಿರತ್ನರು ತಯಾರಾಗಬೇಕು ಅಂತಾರೆ. ನೀವಿಬ್ರು ತಯಾರಾದ್ರಾಗೋ ಮಾತಲ್ಲ ಇದು. ಎಲ್ಲರೂ ಆಗಬೇಕಾಗಿದೆ, ಅವರಿಗೆ ನೀವು ಕಲಿಸ್ಬೇಕಾಗಿದೆ, ನೀವು ಉದಾಹರಣ ಮುಹೂರ್ತ ಆಧಾರ ಮುಹೂರ್ತ ಆಗಬೇಕಾಗಿದೆ. ಪ್ಲಾಂಟೇಶನ್ ನಡೀತಾ ಇತ್ತು, ಸಸಿಗಳನ್ನು ತಯಾರು ಮಾಡಿ ಸೇವಾ ಯೋಗ್ಯ ಆಗಲಿಕ್ಕೆ 14 ವರ್ಷ ತಪಸ್ಸು ಬೇಕಾಯಿತು. ಅದಾದ ಮೇಲೆ ಸೇವೆಗೆ ಕಳಿಸಲಾಯಿತು. ಅಲ್ಲಿಯ ತನಕ ಅದು ಕೂಡ ಏನಿತ್ತು? ಶರೀರ, ತನು, ಮನ, ಧನ, ಶ್ವಾಸ, ಸಮಯ, ಸಂಕಲ್ಪ ಎಲ್ಲರದ್ದು ಕೂಡ ವಿಕಾರದಿಂದ ಮಲಿನವಾಗಿತ್ತಲ್ಲ. ಅಜ್ಞಾನದ ಅಂಧಕಾರ ತುಂಬಿತ್ತಲ್ಲ, ದೇಹ ಅಭಿಮಾನಗಳಿತ್ತಲ್ಲ. ಇದೆಲ್ಲವನ್ನ ಕಳ್ಕೊಳ್ಳೋದಕ್ಕೆ 14 ವರ್ಷ. ಅದು ಸಹಯೋಗ ಪರಸ್ಪರ. ಯಜ್ಞದಲ್ಲಿ ಸಿಂಧ, ಹೈದರಾಬಾದ್ದಿಂದ ಹಿಡ್ಕೊಂಡು ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಸುಮಾರು 14 ವರ್ಷಗಳ ಕಾಲ ಏನು ನಡೀತು ಯಜ್ಞದೊಳಗಡೆ, ಅದೆಲ್ಲ ಸ್ವಸ್ಮೃತಿ ಸ್ವರೂಪರನ್ನಾಗಿ, ಸೇವಾ ಯೋಗ್ಯರನ್ನಾಗಿ, ಪರಮಾತ್ಮ ಬಳಸಿಕೊಳ್ಳುವಂತೆ
ಡ್ರಾಮಾ ಬಳಸಿಕೊಳ್ಳುವಂತೆ ಯೋಗ್ಯರನ್ನಾಗಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಅದು ಸಹಯೋಗ ಅಷ್ಟೇ. ಸೇವೆ ಯಾವಾಗ ಆರಂಭ ಆಯಿತು, ಅವರೆಲ್ಲ ಯೋಗ್ಯ ಆಗಿದ್ದಾರೆ ಅಂತಂದಾಗ ಪರಮಾತ್ಮ ಬಳಸ್ಕೊಳ್ಳಿಕ್ಕೆ ಇವರು ಯೋಗ್ಯ ಇದ್ದಾರೆ ಅಂದಾಗ ಪರಮಾತ್ಮನ ಆದೇಶದ ಪ್ರಕಾರ ಪ್ರತಿ ಒಬ್ಬೊಬ್ಬ ದಾದಿಯರನ್ನ ಒಂದೊಂದು ಕಡೆ ಕಳಿಸಿಕೊಡಲಾಯಿತು. ಒಂದೊಂದು ಬೀಜ ಪ್ಲಾಂಟೇಶನ್ ರೆಡಿ ಮಾಡಿ, ಬೀಜ ಸೀಡನ್ನು ರೆಡಿ ಮಾಡಿ, ಸಸಿ ನಾಟಿ ಮಾಡಲಿಕ್ಕೆ ಸಂಕಲ್ಪದ ಬೀಜವನ್ನ ಬಿತ್ತಿ, ಶುಭ ಭಾವನೆಯ ಬೀಜವನ್ನ ಬಿತ್ತಿ ಫಸಲನ್ನ ಬೆಳಿಲಿಕ್ಕೆ ಒಬ್ಬೊಬ್ಬ ದಾದಿಯರನ್ನ ಒಂದೊಂದು ರಾಜ್ಯಕ್ಕೆ, ಒಂದೊಂದು ದಿಕ್ಕುಗಳಿಗೆ ಕಳಿಸಿದರು. ಅಲ್ಲಿಂದ ಮಾಡಿದ್ದು ಸೇವೆ. ಅದು ಯಾರು ಬಳಸ್ಕೊಂಡಿದ್ದು? ಸ್ವಯಂ ಪರಮಾತ್ಮ ಬಳಸ್ಕೊಂಡಿದ್ದು. ಸ್ವಯಂ ಪರಮಾತ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಡೈರೆಕ್ಷನ್ ಅನ್ನು ಕೊಡ್ತಾ ಇದ್ದು. ಯಾಕಂದ್ರೆ ಆತ ಬಳಸ್ಕೊಂತಿದ್ದ, ಅವರಿಗೆ ಬೇಕಿತ್ತು. ಅವ್ರ ಕಾರ್ಯ ಇದು, ಪರಮಾತ್ಮನ ಕಾರ್ಯ ಇದು, ಮುಕ್ತಿ ಜೀವನ ಮುಕ್ತಿ ಕೊಡುವಂಥದ್ದು. ಅಂತ ಕಾರ್ಯದೊಳಗಡೆ ಬಳಸ್ಕೊಳ್ಳೋದಕ್ಕೆ ಆತ ಅಕರ್ಮ ಆಗಿರೋದ್ರಿಂದ, ಕರ್ಮ ಅತೀತ ಆಗಿರೋದ್ರಿಂದ ಕರ್ಮಗಳನ್ನ ಮಾಡಿಸಿ ಅದನ್ನು ಭೋಗಿಸುವಂಥವ್ರು ಯಾರು ನಾವು ಆತ್ಮರವ್ರ ಮಕ್ಕಳಿದ್ದೀವಿ, ಅವ್ರ ಮುಖಾಂತರನೇ ಮಾಡಿಸಬೇಕು ನಿಯಮ ಇರೋದ್ರಿಂದ ಆ ಆತ್ಮರನ್ನ ಬಳಸಿಕೊಂಡು ಅದು ಮುಗೀತು. ಅವರೆಲ್ಲ ಯೋಗ್ಯ ಆಗಿ ಅವರೆಲ್ಲರೂ ಕೂಡ ಎಲ್ಲ ಕಡೆ ಪ್ಲಾಂಟೇಶನ್ ಮಾಡಿ ಇವತ್ತು ಬೃಹದಾಕಾರದ ವೃಕ್ಷಗಳನ್ನು ಬೆಳೆಸಿ ಫಲವತ್ತಾದಂಥ ಹಣ್ಣುಗಳನ್ನು ಪಡೆದು ಇವತ್ತು ಅವರು ಸೇವೆಯನ್ನು ಮಾಡಿ ಸಾರ್ಥಕ ಮಾಡ್ಕೊಂಡು ಬಿಟ್ಟಿರ್ತಾರೆ. ಯಜ್ಞ ವಿಸ್ತಾರ 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 ಆಗಿ ಇವತ್ತು ಜಡ್ಜಡಿಭೂತದ ರೂಪದಲ್ಲಿ ಯಜ್ಞ ತಯಾರಾಗಿ ನಿಂತಿದೆ. ಇನ್ನೇನು ಈಗ ನಾನು ವಿಶ್ವ ಸೇವೆ ಮಾಡ್ತೀನಿ ಅಂತ ಎದ್ದ ನಿಂದ್ರಕ್ಕೆ ಹೋಗಕ್ಕೆ ಅವಶ್ಯಕತೆ ಇಲ್ಲ. ವಿಶ್ವ ಪರಿವರ್ತನೆ ಮಾಡಕ್ ಆಗೋಗಿದೆ ಅದರ ಕೆಲಸ ಈಗ ಆಲ್ರೆಡಿ. ಬ್ರಹ್ಮ ಮಮ್ಮ ಆದಿರತ್ನರು ಅನೇಕ ಏರಿಯಾ ಎಲ್ಲ ಆತ್ಮರಿಂದ ಅದು ಏನು ನಡಿಬೇಕು, ಪ್ಲಾಂಟೇಶನ್ನು, ಫೌಂಡೇಶನ್ನು, ಬಿಲ್ಡಿಂಗ್ ಎಲ್ಲ ರೆಡಿ ಆಗೋಗಿದೆ. ಪುಟ, ಈಗ ನೀನು ನಿನ್ನ ಸ್ವರೂಪದಲ್ಲಿ ಬಂದು ಕೂತು ಬಿಡಪ್ಪ, ಸಾಕು, ಇನ್ನೇನು ಮಾಡೋದು ಬೇಡ ಅಂತ ನಮಗೆ ಹೇಳ್ತಿದ್ದಾರೆ. ಈಗ ಇಷ್ಟೇ ನಾವು ಮಾಡಿದ್ರೆ ಸಾಕೀಗ, ಏನು ದೊಡ್ಡ ಉಪಕಾರ ಮಾಡೋದು ಬೇಕಿಲ್ಲ. ನಾವೀಗ ನಾನು ಎಲ್ಲಿದ್ದೀನಿ ಆ ಜಾಗ ಒಂದಷ್ಟು ಗುಡಿಸ್ಕೋಬೇಕು, ನಾನೆಲ್ಲಿದ್ದೀನಿ ನನ್ನ ಹೊಟ್ಟೆಗೆ ಒಂದಷ್ಟು ಏನೋ ಮಾಡ್ಕೊಳ್ಬೇಕು, ನಾನೆಲ್ಲಿದ್ದೀನಿ ಅಲ್ಲೊಂದಷ್ಟು ಮುರಳಿ ಓದಬೇಕು, ಇಲ್ಲ ಕೇಳಬೇಕು, ನಾನೆಲ್ಲಿದ್ದೀನಿ ಅಲ್ಲಿ ಮನಂಬಾ ಭೋಜನ ಮಮ್ಮ ಭೋಜನ ಏನು ನಡೀತದೋ ನನ್ನ ಕೈಲಾದ ಕರ್ಮಣ ಯೋಗ ಸೇವೆಯನ್ನು ನಾನು ಮಾಡ್ತಿದ್ದೀನಿ. ಇದು ಸಹಯೋಗ, ನಮಗೆ ನಾವು ಮಾಡಿಕೊಳ್ಳೋದು. ಸಹೋದರಾತ್ಮರು ಯಾರು ಪುರುಷಾರ್ಥಿಗಳಿದ್ದೀವಿ ನಮಗೆ ನಾವು ಮಾಡಿಕೊಳ್ಳೋದು. ಇದು ಸೇವೆ ಖಂಡಿತವಾಗಿ ಅಲ್ಲ. ಸೇವೆ ಯಾವಾಗ ಆಗತ್ತೆ ಅಂದರೆ ಯಾವಾಗ ನಾನು ಸ್ವಸ್ಮೃತಿಯಲ್ಲಿ ಸ್ಥಿತನಾಗ್ತೇನೆ, ನನ್ನ ಆತ್ಮದ ಸ್ವರೂಪದಲ್ಲಿ ಬಂದು ದೇಹಾಭಿಮಾನವನ್ನು ಸಂಪೂರ್ಣವಾಗಿ ಕಳೆದುಕೊಳ್ತೇನೆ, ಅಪವಿತ್ರ ವಿಷಯ ವಾಸನೆಗಳಿಂದ ಕಂಪ್ಲೀಟ್ ಆಗಿ ಯಾವಾಗ ಮುಕ್ತ ಆಗ್ತೇನೆ, ಯಾವಾಗ 24x7 ಸ್ವರೂಪದಲ್ಲಿ ಸ್ವಮಾನದಲ್ಲಿ ಸ್ವಸ್ಮೃತಿಯಲ್ಲಿ ಸ್ಥಿತನಾಗಿ ಆತ್ಮಿಕ ನಶೆಯಲ್ಲಿ ಬರ್ತೇನೆ, ಆಗ ಯೋಗ್ಯ ಆಗ್ತೇನೆ. ಅಲ್ಲಿಂದ ಮಾಡುವ ಒಂದೊಂದು ಸಂಕಲ್ಪದಿಂದನೂ ಸೇವೆ, ನೋಡುವ ಒಂದೊಂದು ದೃಷ್ಟಿಯಿಂದನೂ ಸೇವೆ, ನಡೆಯುವ ಒಂದೊಂದು ಹೆಜ್ಜೆಯಿಂದನೂ ಸೇವೆ, ಮಾಡುವ ಒಂದೊಂದು ಕರ್ಮದಿಂದನೂ ಸೇವೆ. ಆ ರೀತಿ ಮಾಡೋರು ಈಗ ಇಲ್ವಾ ಅಂದ್ರೆ ಇದ್ದಾರೆ, ಅಲ್ಲೊಬ್ರು ಇಲ್ಲೊಬ್ರು ಕೋಟಿಗೊಬ್ರು ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಅದೇ ಥರ ನಾನು ಆಗಬೇಕೀಗ. ಅವ್ರು ನಿಜವಾದ ಸೇವಾದಾರಿಗಳು. ಯಾರು ಸ್ವಸ್ಥಿತಿಯನ್ನು ಇಟ್ಟುಕೊಂಡು ಏನೆಲ್ಲ ಸೇವೆ ಮಾಡ್ತಿದ್ದಾರೆ ಯಜ್ಞದೊಳಗಡೆ, ಅವ್ರು ಮಾಡುವ ಪ್ರತಿಯೊಂದು ಸೇವೆ ಆಗತ್ತೆ. ಅದಕ್ಕೆ ಇನ್ನೇನು ಬೆಂಕಿ ಬೀಳೋದಿದೆ ಅಂತ ಗೊತ್ತಿದ್ರು 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ಶಬ್ದ 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 ಕರ್ಮ ಕರ್ಮ ಕರ್ಮದೊಳಗಡೆ ಬ್ಯುಸಿ ಆಗ್ಬಿಟ್ಟು ಬಡದಾಡ್ತಾ ಇದ್ವಿ. ನಮ್ಮೊಟ್ಟಿಗೆ ಒಂದಿಷ್ಟು ಹಿಟ್ಟಾಕೊಂಡು ಒಂದಷ್ಟು ಜಾಗವನ್ನು ಸ್ವಚ್ಛ ಮಾಡಿಕೊಂಡು ನಮ್ಮದನ್ನು ನಾವು ಒಂದಷ್ಟು ಮುರಳಿ ಕೇಳೋದಕ್ಕೆ ಏನೋ ಸೇವೆ ಮಾಡ್ತಿದ್ದೀವಿ ಅಂತ ಬಡದಾಡದವ್ರ ಥರ ನಾವು ತೋರಿಸ್ಕೊಳ್ತಾ ಇದ್ದೀವಿ. ಇದರೊಳಗೆ ಮುಳುಗಿ ಬಿಟ್ಟಿದ್ದೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ಮುಳುಗಿದ್ದೀವಿ ಅಂದರೆ ನಮಗೆ ಯೋಗ ಮಾಡೋಕ್ಕೂ ಟೈಮ್ ಇಲ್ಲ. 2 ಗಂಟೆ 3 ಗಂಟೆ ಕುತ್ಕೊಂಡು ತಪಸ್ಸು ಮಾಡ್ಲಿಕ್ಕೆ ಯಾರ ಹತ್ರನೂ ಟೈಮ್ ಇಲ್ಲ. ಈಗ ಸೆಂಟ್ರಲ್ ಇರೋರಿಂದ ಹಿಡ್ಕೊಂಡು ಸೇವೆ ಹೆಸರಲ್ಲಿ, ಕರ್ಮದ ಹೆಸರಲ್ಲಿ ಬ್ಯುಸಿ ಬ್ಯುಸಿ. ಏನಕ್ಕೆ ಬ್ಯುಸಿ? ನಾನೇ ಯೋಗ್ಯ ಆಗಲಿಲ್ಲ, ಇನ್ನು ಬೇರೆಯವ್ರನ್ನ ಯೋಗ್ಯ ಮಾಡಲಿಕ್ಕೆ ಎಲ್ಲಿ ಆಗುತ್ತೆ? ಅಟ್ಲೀಸ್ಟ್ ನನ್ನ ಕೈಲದ ಆಗ್ತಾ ಇಲ್ಲ ಕೂತ್ಕೊಳ್ಳೋದಕ್ಕೆ ಅಂತಂದರೆ ಮಾಡೋರಿಗಾದ್ರೂ ಒಂದು ಅವಕಾಶ ಕೊಡಬೇಕು ಅಂದ್ರೆ ಅದೂ ಇಲ್ಲ. 2 ಗಂಟೆ 3 ಗಂಟೆ ಕೂತ್ಕೊಂಡು ತಪಸ್ಸು 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 ಮಾಡೋರು ಬೇಕು, ತಪನ ಮಾಡೋರು ಬೇಕು.
ಆತ್ಮದ ನಶೆಯಲ್ಲಿ ಮುಳುಗೋರು ಬೇಕು, ಸ್ಮೃತಿ ಸ್ವರೂಪರಾಗೋದು ಬೇಕು, ದೇಹಾಭಿಮಾನ ಕಳ್ಕೊಳ್ಳೋರು ಬೇಕು. ಇದು ಕ್ವಾಲಿಟಿ. ಕ್ವಾಂಟಿಟಿ ಜಗ್ಗಿ ಮಾಡೋದ್ರ ಕಡೆಗೆ ಗಮನ ಇದೆ, ಏನು ಮಾಡೋದಿದೆ? ಎಷ್ಟು ಕ್ವಾಂಟಿಟಿ ತೊಗೊಂಡು ಏನು ಮಾಡ್ತೀವಿ, ಎಷ್ಟು ದೊಡ್ಡ ಸೆಂಟರ್ ತೊಗೊಂಡು ಏನು ಮಾಡ್ತೀವಿ, ಅಲ್ಲಿ ಒಂದು ಚೈತನ್ಯ ಜ್ಯೋತಿ ಇಲ್ಲ ಅಂತಂದರೆ, ಎಷ್ಟು ದೊಡ್ಡ ಬಂಗ್ಲೆ ಇದ್ದರೂ ಕೂಡ ಅದರೊಳಗಡೆ ಒಂದು ಬೆಳಕಿಲ್ಲ ಅಂದರೆ, ಒಂದು ದೀಪ ಇಲ್ಲ ಅಂದರೆ ಅದು ಹಾಳು ಬಂಗ್ಲೆ ಆಗುತ್ತೆ, ಕತ್ತಲು ಬಂಗ್ಲೆ ಆಗುವ ಹಾಗೆ. ಎಷ್ಟು ಜನ ನಾವಿದ್ದೀವಿ ಅನ್ನೋದು ದೊಡ್ಡದಲ್ಲ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದೀವಿ ಅನ್ನೋದು ದೊಡ್ಡದಲ್ಲ, ಎಷ್ಟು ಆತ್ಮರು ನಾವು ತಯಾರಾಗಿದ್ದೀವಿ ಸೇವಾ ಯೋಗ್ಯರಾಗಲಿಕ್ಕೆ ಅನ್ನೋದಷ್ಟೇ ಲೆಕ್ಕ ಬರುತ್ತೆ. ಅವತ್ತು ನಮಗನ್ಸುತ್ತೆ ಏನು ಮಾಡಿದ್ವಿ ನಾವೆಲ್ಲ, ಅವರು ಮಾಡಿದ್ರಂತ ನಾವು, ಇವರು ಮಾಡಿದ್ರಂತ ನಾವು, ಅವತ್ತು ನಮಗೆ ಬಾಬಾ ಅಷ್ಟು ಹೇಳಿದ್ರು ನಾವು ಕೇಳಲಿಲ್ಲ ಅಂತ ಪಶ್ಚಾತ್ತಾಪದಲ್ಲಿ ಬಂದುಬಿಡ್ತೀವಿ. ಎಲ್ಲರೂ ಸೇರಿ ಅಳಬೇಕಾಗತ್ತಿದ್ದು. ನಿನ್ನ ಕಣ್ಣೀರು ನಾನು ಒರೆಸೋಕ್ಕಾಗಲ್ಲ, ನನ್ನ ಕಣ್ಣೀರು ನೀನು ಒರೆಸೋಕ್ಕಾಗಲ್ಲ. ನಿನ್ನ ನೋಡಿ ಉಕ್ಕಿ ಉಕ್ಕಿ ಬರ್ತೈತೆ ದುಃಖ, ನನ್ನ ನೋಡಿ ಉಕ್ಕಿ ಉಕ್ಕಿ ಬರ್ತೈತೆ. ಯಾಕಂದ್ರೆ ನಿನ್ನ ಜೊತೆಗೆ ನಾನಿದ್ದೆ, ನೀನಾದರೂ ಹೇಳಲಿಲ್ಲ, ನಿನ್ನ ಜೊತೆಗೆ ನಾನಿದ್ದೆ, ನೀನಾದರೂ ಬಿಡಲಿಲ್ಲ ಅಂತ ಅವತ್ತು ಬೋರ್ಯಾಡಿ ಬೋರ್ಯಾಡಿ ಅಳಬೇಕಾಗುತ್ತೆ. ಪಶ್ಚಾತ್ತಾಪ ಅದನ್ನೇ ಹೇಳ್ತಾರೆ. ಈ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿರಿ ಮಕ್ಕಳೇ. ಯಾವ ಕ್ಷಣದಲ್ಲಿ ಬೇಕಾದರೂ ಬೆಂಕಿಗೆ ಆಹುತಿ ಆಗೋದಿದೆ. ಅದಕ್ಕೂ ಮುಂಚೆ ನಿಮ್ಮ ಶರೀರವು ಕೂಡ ಕ್ಷಣಿಕ ಆಗೋಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅನಿಶ್ಚಿತ ಆಗೋಗಿದೆ. ದೃಢ ಸಂಕಲ್ಪ ಮಾಡಿ, ಆತ್ಮಿಕ ಸ್ಥಿತಿಯಲ್ಲಿರುವಂಥ ಅಭ್ಯಾಸವನ್ನು ಮಾಡಿ ಅಂತ. ಹಿಂಗಿರ್ಬೇಕು ನಾವು. ಅದಕ್ಕೆ ಹೇಳ್ತಾರೆ ಮತ್ತೆ, ಯಾವುದೇ ಹೊಸ ಸಂಬಂಧಗಳನ್ನು ಮಾಡ್ಕೊಳ್ಬೇಡಿ, ಬಂಧನಗಳನ್ನು ಹುಟ್ಟಾಕೋಬೇಡಿ. ಈಗ ಬಿಡಿಸ್ಕೊಳ್ಳೋ ಟೈಮ್, ಈಗ ಕಟ್ಕೊಳ್ಳಕ್ಕೆ ಹೋಗಬೇಡಿ ಯಾವುದನ್ನು. ಅದು ಶರೀರದ ಮೇಲಿನ ಅಭಿಮಾನ ಇರಬಹುದು, ಸಂಬಂಧಗಳ ಮೇಲಿನ ಅಭಿಮಾನ ಇರಬಹುದು, ಅದು ವ್ಯವಹಾರಗಳನ್ನಾಗಿರ್ಬೋದು. ಏನೋ ಲಾಭ ಜಾಸ್ತಿ ಬರ್ತಾ ಇದೆ, ಒಂದು ಅಂಗಡಿ ಅಂತ ಎರಡು ಅಂಗಡಿ, ಒಂದು ಕಡೆ ಅಂತ ಎರಡು ಕಡೆ ಕೆಲಸ, ಯಾಕೆ ಹಚ್ಕೊಳ್ತೀರಿ ಜಾಸ್ತಿ? ಎಷ್ಟು ಬೇಗ ಹೇಳೋತಿ, ಇಟ್ಟಿಗಾಗಿರ್ಬೇಕಷ್ಟೇ ನೀವು. ಇವತ್ತು ಕೆಲವ್ರದ್ದು ಕತೆ ಕೇಳಿಬಿಟ್ರೆ ನಿಜವಾಗ್ಲೂ ಎಷ್ಟು ಬೇಜಾರು. ಇವತ್ತಿನ ಕಾಲಕ್ಕೆ ಕಲಿಯುಗದಲ್ಲಿ ಊಟಕ್ಕಿಲ್ಲದೆ ಇರೋರಂತ ಯಾರೂ ಇಲ್ಲ ರೀ, ಯಾರೂ ಇಲ್ಲ. ಅಂಗಭಂಗ ಮಾಡೋದು ಬಹಳ ಕಲ್ತು ಬಿಟ್ಟಿದ್ದಾರೆ ಜನ. ಏನನ್ನವ್ರು ಹಿಂಗೆ ಹೇಳ್ತೀರಿ? ಯಾಕೆ ಇವತ್ತಿನ ಕಾಲಕ್ಕೆ ಮೈ ಮುರಿದು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ 1,000 ರೂಪಾಯಿ ಕೊಡ್ತಾರೆ. ಕಡಿಮೆ ಅಂದರೆ 500 ರೂಪಾಯಿ ಸಿಗುತ್ತೆ. ಇವತ್ತು ಊಟಕ್ಕೆ ಎಷ್ಟು ಖರ್ಚು ಮಾಡ್ತೀರಿ? 100 ರೂಪಾಯಿದೊಳಗಡೆ ಊಟ ಆಗುತ್ತೆ, ಬೇಡ 200 ರೂಪಾಯಿದೊಳಗಡೆ ನಿಮ್ಮೊಬ್ಬರಿಗೆ ಊಟ ಆಗುತ್ತೆ. ಅಂದರೆ ಇವತ್ತು ಉಪವಾಸ ಇದ್ದೀರಿ ಅಂತಂದ್ರೆ ತಪ್ಪು, ಡ್ರಾಮದ್ದೇನಿಲ್ಲ. ನಿಮ್ಮ ಕೈಲಿ ಆಗದೆ ಇರುವಂಥ ಸೋಮಾರಿತನ ಅಥವಾ ನೀವು ಮಾಡ್ಕೊಂಡಿರೋ ಅತಿಯಾದ ಇಚ್ಛೆಗಳಿಂದ ಮಾಡಿಕೊಂಡಿರುವ ಇಷ್ಟುದ್ದದ ಸಾಲ. ಏನೋ ಒಂದು ಸಂದರ್ಭ ಬಂತು, ನನಗೆ ತೊಂದರೆ ಆಯಿತು ಅನ್ನೋದು ಎಲ್ಲಿ? ನಾವು ಮಾಡ್ಕೊಂಡಿರೋದೇ ಹೆಚ್ಚು. ಸಂದರ್ಭಗಳು ತಾನಾಗಿ ಬಂದು ಹಾಳಾಗಿರೋದಕ್ಕಿಂತ ನಾವು ಮಾಡ್ಕೊಂಡು ಹಾಳಾಗಿರೋದು ಹೆಚ್ಚು. ಇವತ್ತು ಕೆಲವರಿಗೆ ಸೈಟ್ಗಳು ಇರುತ್ತೆ, ಮನೆಗಳಿರುತ್ತೆ. ಅಣ್ಣವರೇ ನಮ್ಮದು ಸಾಲ, ಅಣ್ಣವರೇ ನಮ್ಮದು ಕಂತು ಕಟ್ಟಬೇಕು, ಅಣ್ಣವರೇ ನಮ್ಮದು ಚೀಟಿ ಕಟ್ಟಬೇಕು. ಎಷ್ಟಿದೆ ಆಸ್ತಿ ಅಂದರೆ ಏನಿಲ್ಲ ಅಣ್ಣವರೇ, ಅಲ್ಲೊಂದಷ್ಟು ಒಂದು ಮನೆ ಐತೆ ಅಣ್ಣವ್ರೆ ಊರಲ್ಲಿ, ಅಲ್ಲೊಂದು 2 ಎಕರೆ ಜಮೀನು ಐತೆ ಅಣ್ಣವ್ರೆ, ಇಲ್ಲೊಂದು ಮಣ್ಣೊಂದು ಸಣ್ಣದು ಸೈಟ್ ತೊಗೊಂಡಿವಿ ಅಣ್ಣವ್ರೆ ಅಂತಾರೆ. ಎಷ್ಟು ಎಲ್ಲ ಸೇರಿ ಕೋಟಿಗಟ್ಟಲೆ ಆಗತ್ತೆ. ಕಂತು ಕಟ್ಟಬೇಕು, ಚೀಟಿ ಕಟ್ಟಬೇಕು. ಏನು ಮಾಡೋರು ಅದನ್ನು ತಗೊಂಡು? ಏನು ಮಾಡ್ತೀರಿ ಹೇಳ್ರಿ? ಬಿಟ್ಟೋಗ್ತೀರಿ ಹಿಂಗೆ 2 ಕೈಲಷ್ಟೇ. ನಿಮ್ಮ ಕಣ್ಣೆದುರಿಗೆ ಸುಟ್ಟು ಹೋಗುತ್ತದು. 2 ಜೊತೆ ಬಟ್ಟೆ, 2 ಹೊತ್ತು ಹಿಟ್ಟಿದ್ದು ಬಿಟ್ಟರೆ ಸ್ವಸ್ಥಿತಿ ಮಾಡ್ಕೊಳಕ್ಕೆ ಅಷ್ಟು ಸಾಕು. ಅಷ್ಟಿದ್ರೆ ಖುಷಿಯಾಗಿರ್ಬೋದು. ಅಂದರೆ ಇಷ್ಟಿಷ್ಟುದ್ದ ಮಾಡಿಕೊಂಡು ಇದು ಬೇಕು, ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಅನ್ನೋ ಭ್ರಮೆಯಲ್ಲಿದ್ದೀವಿ. ನಾವೇನು ಹೋಗ್ಬಿಡ್ತೀವಿ, ನಮ್ಮ ಮಕ್ಕಳಿಗೆ ಬೇಕು, ಅವ್ರು ನೋಡ್ಕೊತಾರೆ. ಇರಕ್ಕೊಂದಷ್ಟು ಜಾಗ, ಉಣ್ಣಕ್ಕೊಂದಷ್ಟು ಹಿಟ್ಟು, ಹಾಕೊಳಕ್ಕೊಂದೆರಡು ಜೊತೆ ಬಟ್ಟೆ, ಇದಕ್ಕಿಂತ ಕನಿಷ್ಠ ಜೀವನ ಯಾರಿಗಾದ್ರೂ ಇದೆ ಏನ್ರಿ? ಕಲಿಯುಗದಲ್ಲಿ ಯಾರಿಗಿರಕ್ ಸಾಧ್ಯ? ಯಾಕಂದ್ರೆ ಎಲ್ಲಿ ಬೇಕಾದ್ರೆ ಯಾವ ಕೆಲಸ ಬೇಕಾದ್ರೆ ನೀವು ಮಾಡಿ ಬದುಕಬಹುದು. ಇವತ್ತು ನಿಮ್ಮೊಳಗೆ ಆಸೆಗಳು ಸಣ್ಣವಿಲ್ಲ, ಅದಕ್ಕೆ ನಿಮಗೆ ದುಃಖ. ಇವತ್ತಿನ ತನಕ ನೀವು ಆಸೆ ಬಿಡ್ತಾ ಇಲ್ಲ. ಅದು ಇದ್ದದ್ದನ್ನು ಮಾಡಬಾರ್ದು, ಉಳಿಸ್ಬೇಕು ಅಂತ ಹೋಗಿ ಇವತ್ತಿಗೂ ದುಡ್ದು ಈ ಚೀಟಿ ತುಂಬಿ ಈ ಬ್ಯಾಂಕಿಗೆ ಹಾಕು. ಅವರೆಲ್ಲ ಎತ್ಕೊಂಡು ನಾಳೆ ಹೋಗ್ತಾರೆ ಇಲ್ಲ ಅಷ್ಟು ನೀವು ಹಾಕಿರೋದು. ಅವತ್ತು ಸ್ವಸ್ಥಿತಿ ಮಾಡ್ಕೊಳ್ತೀರಾ? ಕೂಡಿಟ್ಟು ಯಾರೋ ಒಬ್ಬನ ಎತ್ಕೊಂಡಾದರೂ ಹೋಗ್ತಾನೆ, ಇಲ್ಲ ಎಲ್ಲಾದರೂ ಮುಳುಗಾದರೂ ಹೋಗುತ್ತೆ, ಇಲ್ಲ ಏನಾದರೂ ಸುಟ್ಟಾದರೂ ಹೋಗುತ್ತೆ. ಇಷ್ಟು ದಿನ ಕಳ್ಕೊಂಡಿದ್ದಕ್ಕೆ ಬಡದಾಡ್ತೀರೋ, ಅಷ್ಟೆಲ್ಲ ಮಾಡಿಬಿಟ್ಟು ಎಲ್ಲ ಹೋಯ್ತಲ್ಲ ಅಂತ ಅವತ್ತು ಅದಕ್ಕೆ ಚಿಂತೆ ಮಾಡ್ತಿರೋ, ಪುರುಷಾರ್ಥ ಮಾಡ್ಕೊಳ್ಳಿ ಅಂತ ಚಿಂತೆ ಮಾಡ್ತೀರ. ಅವತ್ತು ಯಾವತ್ತು ಮಾಡ್ತೀರಿ ನೀವು? ಬಿ ಪ್ರಾಕ್ಟಿಕಲ್.
ಇದರೊಳಗಡೆ ಡೊಂಗಿತನ ಬಹಳ ಜನ ಮಾಡುತ್ತಿದ್ದಾರೆ. ಅಷ್ಟು ತಿಪ್ಪಲ ಇದ್ರು ಮಾರ್ರಿ, ಮಾರಿ ಮುಟ್ಟಿಸ್ಕೊಂಡು ತಣ್ಣಗಿರ್ರಿ. ಬೇಡ ಅನ್ನೋರೆ, ಹಂಗೆಲ್ಲ ಹೇಳ್ಬಾರ್ದು ಅನ್ನೋರೆ. ಮಾರೋದಕ್ಕಾಗಂಗಿಲ್ಲ, ಅವನ್ನೆಲ್ಲ ನೋಡ್ಕೊಂತ ಕೂತ್ಕೊಳ್ರಿ, ಫೋಟೋ ಇಟ್ಕೊಂಡು. ಆ ಸೈಟಿಂದು, ಆ ಮನೆದು, ಇದ್ರದ್ದು ಅದರದ್ದು ಚೀಟಿ ತುಂಬ್ತಾ ಹೋಗಿ, ಸಮಾಧಾನ ಇರ್ತೀರಿ. ಎಷ್ಟು ಇನ್ನು ಯಾವಾಗ ಯಾವ ರೀತಿ ಹೇಳ್ಬೇಕು ಪರಮಾತ್ಮ? ಸುಟ್ಟೋಗೋದಿದೆ ಅಂತ ಹೇಳ್ತಾರೆ, ನಂಬಿಕೆ ಬರ್ತಾ ಇಲ್ವಲ್ಲ ನಿಮಗೆ, ಏನು ಮಾಡೋಕ್ಕಾಗುತ್ತೆ? ಅಷ್ಟು ಕಷ್ಟ ಆಯ್ತು, ಇವತ್ತೇ ಡಿಸೈಡ್ ಮಾಡಿ ಮಾರಾಕಿ ಏನಾಗೋದಿದೆ? ಇರಕ್ಕೊಂದಷ್ಟು ಜಾಗ ಉಳಿಸ್ಕೊಳ್ಳಿ, ಗಂಜಿಗೊಂದಿಷ್ಟು ದಾರಿ ನೋಡ್ಕೊಳ್ಳಿ, ಉಳಿದದ್ದು ಯಾರು ಏನಾದರೂ ಮಾಡ್ಕೊಳ್ಳಿ. ನೀವು ನಿಶ್ಚಿಂತವಾಗಿರ್ಬೇಕಂದ್ರೆ ಅಷ್ಟು ಮಾಡಲೇಬೇಕು. ಇನ್ನೇನು ಮಾಡ್ತೀರಿ ನೀವು? ಇಲ್ಲ, ಅದನ್ನು ಉಳಿಸ್ಕೊಳ್ಳೇಬೇಕಾದ್ರೆ ಮಾಡಪ್ಪ, ಕಟ್ಕೊ ಅಂತ ಹೇಳ್ರಿ. ಯಾರು ಮಗ ಇದ್ದಾನೋ, ಸೊಸೆ ಇದ್ದಾಳೋ, ಮಕ್ಕಳಿದ್ದಾರೋ ಹೇಳ್ರಿ ಅವರಿಗೆ. ಬೇಡ ಅಂದರೆ ನಿಮ್ಮ ಪಡಿಗೆ ನೀವು ಹೊರಗಡೆ ಬನ್ನಿ. ನಿಶ್ಚಿಂತ ನೀವೇ ಮಾಡ್ಕೊಳ್ಬೇಕು, ನಿಮ್ಮನ್ನು ಯಾರು ನಿಶ್ಚಿಂತ ಮಾಡಲ್ಲ. ತಂದೆನೂ ಮಾಡಲ್ಲ, ತಾಯಿನೂ ಮಾಡಲ್ಲ, ತಮ್ಮನೂ ಮಾಡಲ್ಲ, ಬಂಧು ಮಾಡಲ್ಲ, ಬಳಗ ಮಾಡಲ್ಲ, ಪತಿ ಮಾಡಲ್ಲ, ಪತ್ನಿ ಮಾಡಲ್ಲ, ಮಕ್ಕಳು ಮಾಡಲ್ಲ. ನಿನಗೆ ಬೇಕಾ? ಬಾ ಹೊರಗೆ. ಅಣ್ಣವ್ರೆ, ನಾನೇನು ಮಾಡಲಿ ಈ ವಯಸ್ಸಲ್ಲಿ? 2 ಹೊತ್ತು ಗಂಜಿ ನಿನಗೆ ಪರಮಾತ್ಮ ಕೊಟ್ಟೆ ಕೊಡ್ತಾರೆ, ಗ್ಯಾರಂಟಿ ಇದೆ. ಶರಣಾಗು ಪರಮಾತ್ಮನಿಗೆ. ಎಂತೆಂಥವ್ರು ಬದುಕಿದ್ದಾರೆ, ನರಿ ನಾಯಿ ಬದುಕ್ತಾ ಇದ್ದಾರೆ ಜಗತ್ತಲ್ಲಿ. ನಿನ್ನ ಬದುಕಕ್ಕೆ ಬಿಡಲ್ವ ಭಗವಂತ? ನೀನು ಭಗವಂತನಿಗೆ ಶರಣಾಗ್ತೀನಿ ಅಂದರೆ ಪ್ರಾಮಾಣಿಕವಾಗಿರಬೇಕಷ್ಟೆ. ಇಚ್ಛೆ ಇಲ್ಲ ಯಾರಿಗೂ ಇದ್ರ ಬಗ್ಗೆ, ಸೀರಿಯಸ್ನೆಸ್ ಇಲ್ಲ, ಇದನ್ನು ಸ್ಟ್ರಿಕ್ಟ್ ಆಗಿ ತಗೊಂಡೇ ಇಲ್ಲ. ಇನ್ನು ಸೈಟ್ ಮೇಲೆ ಸೈಟು, ಮನೆ ಮೇಲೆ ಮನೆ ಕಟ್ಟೋ ಭ್ರಮೆಯಲ್ಲೇ ಇದ್ದೀವಿ ನಾವಿನ್ನು. ಮತ್ತೆ ಸಾಲ ಐತಣ್ಣವ್ರೆ, ನಮ್ಗೆ ಹಿಂಗೆ ಐತಣ್ಣವ್ರೆ, ನಮಗೆ ಹಂಗೆ ಐತಣ್ಣವ್ರೆ, ಸೊಸೆ ಹಿಂಗೆ ಮಾಡಿದ್ಲು, ಮಕ್ಕಳು ಹಿಂಗೆ ಮಾಡಿದ್ರು. ಇವೇ ಪಿರಾದಿಗಳು ಎಲ್ಲಿ ತನಕ? ಎಲ್ಲ ಕಟ್ಟು ಮಾಡಿ ಬಿಸಾಕ್ರಿ ದಾರನ. ಏನು ಮಾಡೋದಿದೆ ಇಟ್ಕೊಂಡು? ಅಷ್ಟು ಹಿಡ್ಕೊಳ್ತಾರಲ್ಲ, ನಮ್ಮ ಅಕ್ಕ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು. ಯಾರು ಬರೋರಾದ್ರೆ ನಿಮ್ಮ ಜೊತೆ ನಾಳೆ ಎಲ್ಲ ಮಣ್ಣಾಗ ತುಳಿದು ಇಡೀ ಮಣ್ಣು ಹಾಕಿ ಹೋಗೋರು ಎಲ್ಲರೂ. ಯಾರು ಒಳಗೆ ಬರೋರಿಲ್ಲ, ಯಾರು ತಗೊಂಡೋಗಿ ಮನೆಗೆ ಇಟ್ಕೊಳ್ಳೋರು ಇಲ್ಲ. ಈ ಸತ್ಯ ಅರ್ಥ ಆದ್ಮೇಲೂ ಇಲ್ಲಿ ತನಕ ಬಿಡಿ, ಜೀವನ ಹಂಗೆ ಇತ್ತು, ಹಂಗೆ ಹೋಗೋಣ. ಈಗ ಲಾಸ್ಟ್ ಬಂದಿದ್ದೀವಿ, ಕೊನೆ ಘಟ್ಟಕ್ಕೆ ಆಗೋಗಿದೆ. ಯಾರು ಅನ್ಕೊಂಡು ಏನು ಮಾಡೋರಿದ್ದಾರೆ? ಅಯ್ಯೋ ನಾವು ಮಾರಿಬಿಟ್ರೆ ಇವ್ರು ಹಿಂಗಂತಾರೆ, ಅವ್ರು ಸಣ್ಣವ್ರು. ಯಾರು ನೋಡಿ ಏನು ಮಾಡೋದಿದೆ? ನಿನಗೆ ಬೇಕಾಗಿರೋ ನೆಮ್ಮದಿ. ಕುತ್ಕೊಂಡಾಗ 1 ನಿಮಿಷ, 10 ನಿಮಿಷನೋ, 15 ನಿಮಿಷನೋ, ಅರ್ಧ ಗಂಟೆನೋ, 1 ಗಂಟೆನೋ ಧ್ಯಾನದಲ್ಲಿ ಕೂತ್ಕೊಂಡ್ರೆ, ಶಿವಯೋಗದಲ್ಲಿ ಕೂತ್ಕೊಂಡ್ರೆ, ರಾಜಯೋಗದಲ್ಲಿ ಕೂತ್ಕೊಂಡ್ರೆ, ಆತ್ಮಿಕ ಸ್ವರೂಪದಲ್ಲಿ ಕೂತ್ಕೊಂಡ್ರೆ ಯಾವುದು ಡಿಸ್ಟರ್ಬೆನ್ಸ್ ಬರಬಾರ್ದು. ಬರ್ತಾ ಇದೆ ಅಂದ್ರೆ ಮೊದಲ ಆ ಸಮಸ್ಯೆ ಬಗೆಹರಿಸಿ. ಅದು ಸಾಲನೋ ಸೋಲನೋ, ಅದು ಅವಮಾನನೋ ಇನ್ನೊಂದು. ಉಳಿದು ತಲೆನೇ ಕೆಡಿಸ್ಕೊಳ್ಬೇಡಿ. ಎಲ್ಲರೂ ತಲೆ ಕೆಡಿಸ್ಕೊಳ್ಳೋದು ಒಂದೇ. ಸಾಲ ಇದ್ದರೆ ದುಡಿದು ತುಂಬಿಸ್ಬೇಕಾಗಿದ್ದರೆ, ಯಾವುದೋ ಒಂದು ಬಚ್ಚಲಕ್ಕೆ ಸುರಿತಾ ಇರಬೇಕಾದ್ರೆ ನಿಮಗೆ ಜಾಸ್ತಿ ಚಿಂತೆ ಇರುತ್ತೆ. ಇಲ್ಲ, ಒಂದು ನೀವೇನಾದರೂ ತಪ್ಪು ಮಾಡಿದಿರಿ ಅಂದರೆ ಅದನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ನೀವು ತಪ್ಪು ಮಾಡಿದರೆ ನಿಮ್ಮಲ್ಲಿ ಭಯ ಇರುತ್ತೆ, ಆ ಭಯ ನಿಮ್ಮನ್ನು ಯೋಗ ಮಾಡೋಕ್ಕೆ ಬಿಡಲ್ಲ. ಇನ್ನೊಂದು, ನೀವು ಸಾಲಗಳು ಮಾಡ್ಕೊಂಡಿದ್ರೆ ಅವು ನಿಮ್ಮನ್ನು ಬದುಕಕ್ಕೆ ಬಿಡಲ್ಲ. ಅವೆರಡಕ್ಕೂ ಪರಿಹಾರ ನಿಮ್ಮ ಹತ್ರನೇ ಇದೆ, ನೀವೇ ನಿರ್ಧಾರ ಮಾಡಬೇಕು. ಇಲ್ಲ ಅನ್ನೋದ್ರೆ ನಮಗೆ ಮಾರಕ್ಕೂ ಇಲ್ಲ, ತೂರಕ್ಕೂ ಇಲ್ಲ, ದುಡಿಬೇಕು, ಕಟ್ಟಬೇಕು. ಫಿಕ್ಸ್ ಆಗಿಬಿಡಿ, ಆಯ್ತು, ಅದು ಏನಾಗ್ತದೆ ಆಗಲಿ. ಇಷ್ಟಂತೂ ಫಿಕ್ಸ್, ಇನ್ನೇನು ಮಾರಾಕಿಲ್ಲ, ತೂರಾಕಿಲ್ಲ. ಅವನು ತೊಗೊಂಡು ಏನು ಮಾಡೋದು? ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡಿರಿ, ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟರಿ. ಅವರಾದ್ರೆ ಏನು ಮಾಡೋಕ್ಕಾಗತ್ತೆ? ನಿಶ್ಚಿಂತ ಆಗೋದಕ್ಕೆ ಏನು ಬೇಕು ಅದನ್ನು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸ್ಥಿತಿ ಆಗಬೇಕು ಅಂದರೆ ನೀವು ನಿಶ್ಚಿಂತ ಆಗಬೇಕು, ನಿರ್ಭಯ ಆಗಬೇಕು. ಯಾರೂ ಮಾಡಲ್ಲ ನಿಮ್ಮನ್ನು. ನನಗೆ ಬೇಕಿತ್ತು ನನ್ನ ಜೀವನ, ನನ್ನ ನಿರ್ಧಾರ, ನಾನು ನಿಶ್ಚಿಂತವಾಗಿದ್ದೀನಿ, ನಾನು ನಿರ್ಭಯವಾಗಿದ್ದೀನಿ. ನಾನು ಆನಂದದ ಅನುಭೂತಿಯನ್ನು ಮಾಡಲಿಕ್ಕೆ ಇವತ್ತು ನನಗೆ ಯಾವ ಒಂದು ವಿಘ್ನವೂ ಇಲ್ಲ. ಪೇಪರ್ಸ್ಗಳು 100 ಬರಲಿ, ನನಗೇನು ಸಮಸ್ಯೆ ಇದೆ? ಏನಾಗಬಹುದು, ಸಾವಿಗಿಂತದಕ್ಕಿನ್ನೇನಾಗಬಹುದು? ಶರಣರಿಗೆ ಮರಣವೇ ಮಹಾನವಮಿ ಅಂತ ಹೇಳ್ತಾರೆ ಅಂದರೆ ಇನ್ನು ಯಾವುದಕ್ಕೆ ಹೆದರ್ಬೇಕು ನಾನು? ನನ್ನ ಜೀವನ, ನನ್ನ ನಿರ್ಧಾರ, ನನ್ನ ಸ್ಥಿತಿ ಮಾಡ್ಕೊಳ್ಳೋದಕ್ಕೆ ನಾನು ನಿರ್ಭಯ ಆಗಬೇಕು, ನಿಶ್ಚಿಂತ ಆಗಬೇಕು. ನಾನು ಯಾರ ಮೇಲೆ ಅವಲಂಬನೆ ಇಲ್ಲ, ಸ್ವಾವಲಂಬಿ. ನನ್ನ ಬದುಕಿಗೆ ನಾನೇ ನಾಯಕ. ನನ್ನ ಬದುಕನ್ನು ರೂಪಿಸುವ ಯಾಂತ್ರಿಕ ನಾನೇ, ಮಾಲೀಕನು ನಾನೇ, ನಿರ್ಧಾರ ಮಾಡುವವನು ನಾನೇ. ನನ್ನ ಬುದ್ಧಿಯನ್ನು ಬೇರೆಯವ್ರ ಕೈಗೆ ಕೊಡೋದಿಲ್ಲ. ಯಾವಾಗ ಇದನ್ನು ನೀವು ಮಾಡಲಿಕ್ಕೆ ಬರುತ್ತೋ ಅವತ್ತು ನೀವು ನಿಶ್ಚಿಂತನಿರ್ಬೇಕು.
ದಾದಿಗಳು ಎಲ್ಲರೂ ಕೂಡ ಅವತ್ತೇನು ಸಮರ್ಥರಿದ್ರೇನು? ಅವರು ತಂದೆ ತಾಯಿನ ಎದುರಾಕೊಂಡು ಬರುವಷ್ಟಿತ್ತೇನು? ಮನೆ ಬಿಟ್ಟು ಬರುವಷ್ಟು ತಾಕತ್ತಿತ್ತೇನು? ಬಿಟ್ಟು ಬಂದರೆ ಏನು ಎತ್ತ ಅಂತೇನು ಬ್ರಹ್ಮ ಬಾಬಾ ಅವರಿಗೆ ನಾನೆಲ್ಲ ನೋಡ್ಕೋತೀನಿ ಅಂತ ಬಾಂಡ್ ಬರ್ಕೊಟ್ಟಿದ್ರೇನು? ನಿಮಗೆ 3 ಹೊತ್ತು ಊಟ ಕೊಡ್ತೀನಿ ಅಂತ ಬಾಂಡ್ ಕೊಟ್ಟಿದ್ರ? ಬಟ್ಟೆ ಕೊಡ್ತೀನಿ ಅಂತ ಬಾಂಡ್ ಕೊಟ್ಟಿದ್ರ? ಇರಕ್ಕೆ ಜಾಗ ಕೊಡ್ತೀನಿ ಅಂತ ಬಾಂಡ್ ಕೊಟ್ಟಿದ್ರ? ಅಥವಾ ನಿಮಗೆ ಏನು ತೊಂದರೆ ಇಲ್ಲ, ನಿಮಗೆ ಇಲ್ಲಿ ಬಂದ್ಬಿಟ್ರೆ ಅಂತ ಹೇಳಿದ್ರೆ? ಬಿಟ್ಟು ಬಂದದ್ದಷ್ಟೇ ಅಲ್ಲ, ಎಷ್ಟು ಬಂದು ಅವ್ರಿಗೆ ವಿಘ್ನಗಳು 1-2 ಅಲಗಾಡ್ಲಿಕ್ಕೆ. ಆದರೆ ಅವ್ರ ಜೀವನದ ನಿರ್ಧಾರ ಅವತ್ತ ಎಲ್ಲ ದಾದಿಯರು ತಗೊಂಡಿರೋದಕ್ಕೆ ಇವತ್ತು ಅಲ್ಲಿದ್ದಾರೆ. ಯಾರು ಅವತ್ತು ಅಪ್ಪನ ಕೇಳ್ತೀನಿ, ಅಮ್ಮನ ಕೇಳ್ತೀನಿ, ತಮ್ಮನ ಕೇಳ್ತೀನಿ ಅಂದವರೆಲ್ಲ ಎಲ್ಲಿರ್ಬೇಕು ಅಲ್ಲೇ ಇದ್ದಾರೆ, ಅಲ್ಲೇ ಹೋಗಿದ್ದಾರೆ. ನಿರ್ಧಾರ ನಂದೇ, ಜೀವನ ನಂದೇ, ಪುರುಷಾರ್ಥ ನಂದೇ, ಭಾಗ್ಯನೂ ನಂದೇ, ಸತ್ಯುಗದಲ್ಲಿ ಸೀಟು ನಂದೇ ಅಂತ ನೀನು ಕೊಡಬೇಕು, ನೀನು ನಿರ್ಧಾರ ಮಾಡಬೇಕು. ಹೆಣ್ತಿನೂ ಕೇಳ್ತೀನಿ, ಪತ್ತಿನೂ ಕೇಳ್ತೀನಿ, ಇಲ್ಲ ಇಲ್ಲಿ ಏನಾಗತ್ತಾಗಲಿ, ಶಿವ ಇದ್ದಾನೆ, ಶರಣ ಸತಿ ಲಿಂಗಪತಿ, ಆ ಪರಮಾತ್ಮ ಶಿವ ತಂದೆನೇ ನೋಡ್ಕೊಳ್ತಾರೆ ನನಗೆಲ್ಲ ಅನ್ನುವಂಥ ಒಂದು ಧೈರ್ಯ ಇರಬೇಕು. ಅದಕ್ಕೆ ಈ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿರಿ ಮಕ್ಕಳೇ. ಶರೀರ ಬಿಡೋದ್ರೊಳಗಡೆ ಅಥವಾ ಪ್ರಪಂಚಕ್ಕೆ ಬೆಂಕಿ ಬೀಳೋದ್ರೊಳಗಡೆ ಆತ್ಮಿಕ ಸ್ಥಿತಿಯನ್ನು ಮಾಡಿಕೊಳ್ಳಿ. ಆತ್ಮದ ವ್ಯಾಯಾಮವನ್ನು ಮಾಡಿ, ಎಕ್ಸರ್ಸೈಸ್ ಮಾಡಿ, ತಾಲೀಮು ಮಾಡಿ, ಶಕ್ತಿಯನ್ನು ಪಡ್ಕೊಳ್ಳಿ. ಹುಡುಗಾಟಿಕೆ ಆಡಬೇಡಿ, ಹೊಸ ಹೊಸ ಸಂಬಂಧಗಳನ್ನು ಕಟ್ಕೊಳ್ಬೇಡಿ, ಹೊಸ ಹೊಸ ಜವಾಬ್ದಾರಿಗಳನ್ನು ಮಾಡ್ಕೊಳ್ಬೇಡಿ, ಹೊಸ ಹೊಸ ಆಮಿಷಗಳಿಗೆ, ಮಾಯ ರೂಪದ ಆಮಿಷಗಳಿಗೆ ಬಲಿಯಾಗಬೇಡಿ. ಏಕ್ ಬಲ್ ಏಕ್ ಭರೋಸಾ. ಒಂದು ದೃಢ ಸಂಕಲ್ಪ ಮಾಡಿ ಎಲ್ಲವನ್ನ ಬಿಟ್ಟು ನಿರ್ಭಯರಾಗಿ ಕೂತ್ಕೊಂಡ್ಬಿಡಿ. 1 ಗಂಟೆ 2 ಗಂಟೆ ಕೂತ್ಕೊಂಡ್ರೂ ಕೂಡ ಒಂದು ಚೂರು ನಿಮಗೆ ಭಯ ಇಲ್ದಂಗೆ, ಒಂದು ಚೂರು ಚಿಂತೆ ಇಲ್ದಂಗೆ, ಯಾವ ಕಡೆ ಮನಸ್ಸು ಇರಲಾರ್ದಂಗೆ ನಿಮಗೆ ಯೋಗ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಒಂದೇ ಹೆಜ್ಜೆ ದೂರದಲ್ಲಿದ್ದೀರಿ ನಿಮ್ಮ ಸ್ಥಿತಿಗೆ ಅಂತ ತಿಳ್ಕೊಂಬಿಡಿ. ಮೊದಲು ಏನು ಗೊತ್ತಾ, ನಿರ್ಭಯರಾಗಿ 2 ಗಂಟೆ 3 ಗಂಟೆ ಎಲ್ಲ ಇಡೀ ದಿನ ಯೋಗದಲ್ಲಿ ಕೂತ್ಕೊಂಡ್ರೆ ನನಗೆ ಯಾರು ಕರೆಯುವಂಗಿರಬಾರ್ದು, ನಾನು ಯಾರಿಗೂ ಭಯ ಪಡುವಂಗಿರಬಾರ್ದು, ಮತ್ತು ಯಾವುದೇ ಜವಾಬ್ದಾರಿಗಳನ್ನು ನಾನು ಎಳೆಯುವಂಗಿರಬಾರ್ದು. ಎಷ್ಟೊತ್ತು 2 ತಾಸಿಗಾರ ಕೂತ್ಕೊಳ್ಳಿ ಕಡೆಗೆ, ಉಳಿದ ಜವಾಬ್ದಾರಿ ಮಾಡ್ಕೊಳ್ಳಿ. 24 ಗಂಟೆ ನಾನೇನು ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಎಲ್ಲ ಮಾಡ್ಕೊಳ್ಳಿ. 2 ಗಂಟೆ ನೀವು ಯೋಗದಲ್ಲಿ ಕೂತ್ರೆ ಒಂದು ಸಂಕಲ್ಪದಲ್ಲೂ ಕೂಡ ಬರಬಾರ್ದು ವ್ಯರ್ಥ, ಒಂದು ಚೂರು ಭಯ ಬರಬಾರ್ದು. ಈ ಥರ 2 ಗಂಟೆ ನೀವು ಕೂಡಕ್ಕೆ ಬಂತು ಅಂದರೆ ನಿಮಗೆ ಒಂದು ಹೆಜ್ಜೆ ದೂರದಲ್ಲಿ ಇದ್ದೀರಿ ನೀವು ಅಷ್ಟೇ. ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟುಬಿಟ್ರೆ ಆತ್ಮಿಕ ಸ್ಥಿತಿಗೆ ಹೊಂಟೋಗ್ಬಿಡ್ತೀರಿ. ಇಷ್ಟು ಮಾಡ್ಕೊಳ್ಳೋದೇ ಮೊದಲು ಕೆಲಸ. ಇಷ್ಟು ವರ್ಷ ಆದರೂ ಇಷ್ಟೇ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಮತ್ತೆ ಅದನ್ನ ಯಾವಾಗ ಮಾಡ್ತೀರಿ? ಅದಕ್ಕೆ ಸೀರಿಯಸ್ ಆಗೋಣ. ಬೇರೆ ದಾರಿ ಇಲ್ಲ, ನೋ ಚಾಯ್ಸ್, ನೋ ಶಾರ್ಟ್ಕಟ್ ರೂಟ್. ಅಳದೊಂದು ಮಾತ್ರ ಇದೆ ನಮ್ಮ ಕೈಲಷ್ಟೇ, ಪಶ್ಚಾತ್ತಾಪ ಪಡೋದಿದೆ. ಆಮೇಲೆ ಒಬ್ಬರ ಮುಖ ಒಬ್ಬರು ನೋಡ್ಕೊಳಕ್ಕಂತೂ ಖಂಡಿತ ಆಗಲ್ಲ ನಮಗೆ. ನಮ್ಮ ಮಾರಿಗೆ ನಾವೇ ಹೊಡ್ಕೊಳ್ಬೇಕು, ಯಾರು ಹೊಡೆಯಲ್ಲ. ಅವತ್ತು ಪರಮಾತ್ಮ ಮುಖನೂ ತೋರಿಸಲ್ಲ ನಿಮಗೆ. ಅವತ್ತು ಯಜ್ಞದ ಹೊರೆಯೊಳಗಡೆ ಭಾರ ತಿಂದು 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 ಇಷ್ಟು ಪಾಲನೆ ಪಡೆದು ದಂಡಪಿಂಡ ಆಗೋಗ್ತೀವಿ. ಅವತ್ತು ಯಜ್ಞ ಘಾತಕರಾಗ್ಬಿಡ್ತೀವಿ. ನಮ್ಮ ಮೇಲೆ ಎಷ್ಟು ಸಮಯ ಪರಮಾತ್ಮ ಇನ್ವೆಸ್ಟ್ ಮಾಡಿದ್ದಾರೆ, ಯಜ್ಞದ ಆದಿರತ್ನರು ಇನ್ವೆಸ್ಟ್ ಮಾಡಿದ್ದಾರೆ, ಅವರು ತಪಸ್ಸಿನ ಶಕ್ತಿ ಇನ್ವೆಸ್ಟ್ ಮಾಡಿದ್ದಾರೆ, ಮುರಳಿ ಎಷ್ಟು ಕೇಳಿದ್ವಿ, ಎಷ್ಟು ನುಡಿಸಿದ್ದಾರೆ ಪರಮಾತ್ಮ, ಎಷ್ಟು ನಿಮಿತ್ತರು ನಮಗಾಗಿ ಸಮಯ ಕೊಟ್ಟಿದ್ದಾರೆ, ಅದು ಎಲ್ಲವೂ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಬಿಟ್ಬಿಡಿ ವ್ಯರ್ಥ, ಬಿಟ್ಟುಬಿಡಿ ಪರಚಿಂತನೆ, ಪರನಿಂದನೆ, ಸ್ವಚಿಂತನೆ, ಸ್ವಮಾನವಂತೆ, ಸ್ವರೂಪವಂತೆ, ಸ್ವಸ್ಥಿತಿ. ಸದಾ ಕಾಲ ಇದರಲ್ಲೇ ಇದ್ದು ಆದಷ್ಟು ಬೇಗ ಶರೀರ ಕೈ ಕೊಡುವ ಮುಂಚೆ, ಬಾಂಬು ಬೀಳುವ ಮುಂಚೆ, ಸುಟ್ಟು ಹೋಗುವ ಮುಂಚೆ ಸ್ವಸ್ಥಿತಿಯನ್ನು ಮಾಡಿಕೊಂಡೇ ಸಿದ್ಧ. ಸ್ವಸ್ಥಿತಿ ಆದಮೇಲೆ ಸೇವಾ ಯೋಗ್ಯ, ಆಗ ನನ್ನನ್ನು ಸೇವೆಗೆ ಪರಮಾತ್ಮ ಬಳಸ್ಕೊಳ್ತಾರೆ. ಅಂಥ ಸೇವಾಧಾರಿ ಭಗವಂತನ ರೈಟ್ ಹ್ಯಾಂಡ್ ಮಗು ಆಗಲಿಕ್ಕೆ ಇವತ್ತೇ ಪ್ರತಿಜ್ಞೆ ಮಾಡ್ತಿದ್ದೇನೆ. ಬಾಬಾ, ನೀವು ಶಕ್ತಿಯನ್ನು ಕೊಡಿ, ಸದಾ ನಿಮಗೆ ನೀವು ಸಾಥಿಯನ್ನು ಕೊಡಿ. ಬ್ರಹ್ಮ ತಂದೆ ಮಮ್ಮಾರವರಂತೆ ನಾನು ಕೂಡ ಮಾರ್ಗದಲ್ಲಿ ನಡೆದು ಪರಮ ಪವಿತ್ರನಾಗಿ ಸ್ವಸ್ಮೃತಿಯಲ್ಲಿದ್ದುಕೊಂಡು ಒಂದೊಂದು ಶ್ವಾಸವನ್ನು ಕೂಡ ವ್ಯರ್ಥವಾಗಿ ಕಳೆಯದಂತೆ, ಒಂದೊಂದು ಮಾತು ಕೂಡ ನಾಲಿಗೆ ತಪ್ಪಿ ಆಡದಂತೆ, ಒಂದೊಂದು ಧ್ವನಿಯನ್ನು ಕಿವಿ ತಪ್ಪಿ ಕೇಳದಂತೆ, ಒಂದೊಂದು ವ್ಯರ್ಥ ಆಲೋಚನೆಯನ್ನು ಸಂಕಲ್ಪ ಮಾಡದಂತೆ, ಒಂದೊಂದು ವ್ಯರ್ಥವನ್ನು ಭಾವಿಸದಂತೆ
ಪರಿಶುದ್ಧನನ್ನಾಗಿ ಮಾಡಿಕೊಳ್ತೇನೆ. ಇದಕ್ಕೆ ನಿನ್ನ ಸಹಯೋಗ, ನಿನ್ನ ಶಕ್ತಿ, ನಿನ್ನ ಮಾರ್ಗದರ್ಶನ ಹೆಜ್ಜೆ ಹೆಜ್ಜೆಲ್ಲೂ ಬೇಕು ಶಿವತಂದೆ. ಬ್ರಹ್ಮ ಮಮ್ಮಾರವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಡಿತೇನೆ, ಶ್ರೀಮತದಂತೆ ನಡಿತೇನೆ, ಎಲ್ಲಿಯೂ ಶ್ರೀಮತದ ಉಲ್ಲಂಘನೆ ಆಗಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಬಾಬಾ ಅಂತ ಪ್ರತಿಜ್ಞೆಯನ್ನು ಮಾಡಿ, ಒಂದು ಹೆಜ್ಜೆ ನಾವಿಟ್ಟರೆ 1000 ಹೆಜ್ಜೆ ಭಗವಂತ ಇಡ್ತೀನಿ ಅಂತ ವಾಗ್ದಾನ ಇದೆ. ಆ ಮೊದಲನೇ ಹೆಜ್ಜೆ ಇಟ್ಟು ಪಾಸಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.